ಟ್ರೇಡಿಂಗ್ ಅಕಾಡೆಮಿಗೆ ಸ್ವಾಗತ. ನಿಫ್ಟಿಯ ಸಿಂಪಲ್ ಪೈವೋಟ್ ಲೆವೆಲ್ ಅನ್ನು ಬಳಸಿ ನಾಳೆ ದಿನ ಅಂದರೆ ನವೆಂಬರ್ 4ನೇ ತಾರೀಕಿಗೆ ನಿಫ್ಟಿಯಲ್ಲಿ ಹೇಗೆ ಟ್ರೇಡ್ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮೊದಲಿಗೆ ನಾನು ನಿನ್ನೆ ವಿಡಿಯೋನಲ್ಲಿ ಹೇಳಿದಾಗೇ ಇವತ್ತಿನ ಟ್ರೇಡಿಂಗ್ ಝೋನಲ್ಲಿ ಹೇಗೆ ಇವತ್ತು ಟ್ರೇಡ್ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ನೋಡಿ, ನೆನ್ನೆ ಆಲ್ರೆಡಿ ನಾನು ನಿಮಗೆ ಹೇಳಿದೆ 25,600ರಿಂದ 25,650 ನಮ್ಮ ಸಪೋರ್ಟ್ ಝೋನ್ ಆಗಿತ್ತು. ಇದು ಬಂದು ನಮ್ಮ ಸಪೋರ್ಟ್ ಝೋನ್ ಆಗಿತ್ತು. ಮತ್ತು 25,774ರಿಂದ 25,890 ಇದು ನಮ್ಮ ಪೈವೋಟ್ ಝೋನ್. ಮತ್ತು 26,012ರಿಂದ 26,065ವರೆಗೆ ನಮ್ಮದು ರೆಸಿಸ್ಟೆನ್ಸ್ ಝೋನ್ ಆಗಿತ್ತು. ನೋಡಿ, ನಿಫ್ಟಿ ಫಸ್ಟ್ ಕ್ಯಾಂಡಲ್ ಬೇರಿಶ್ ಕ್ಯಾಂಡಲ್ ಕೊಟ್ಟಿದೆ. ನಿಫ್ಟಿ ಓಪನ್ ಆಗಿದ ತಕ್ಷಣ ಒಂದು ಬೇರಿಶ್ ಕ್ಯಾಂಡಲ್ ಕೊಟ್ಟಿದೆ. ನಂತರ ನಾನು ನಿನ್ನೆ ವಿಡಿಯೋನಲ್ಲೇ ಹೇಳಿದಾಗೆ ನಮ್ಮ ಸಪೋರ್ಟ್ ಝೋನಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ನ ಕೊಟ್ಟು ನಿಫ್ಟಿ ಒಂದು ಅಪ್ ಟ್ರೆಂಡಲ್ಲೇ ಇದೆ, ಒಂದು 100 ಪಾಯಿಂಟ್ಸ್ ಅಪ್ ಟ್ರೆಂಡ್ ಮೂಮೆಂಟಲ್ಲೇ ಇದೆ. ಮತ್ತೆ ಇದು ಇನ್ನೊಂದು ಲೋವರ್ ಲೆವೆಲ್ಗೆ ಬಂದಿದೆ. ಇದು ಬಂದು ಎಸ್ಟರ್ಡೇ ಲೋ ಏನಿದೆ 25,711 ಏನಿದೆ ಆ ರೇಂಜಲ್ಲೇ ನಿಫ್ಟಿ ಬಂದು ಸಪೋರ್ಟ್ ತೊಗೊಂಡು ಮತ್ತೆ ನಮ್ಮ ಪೈವೋಟ್ ಲೆವೆಲ್ ಲೋವರ್ ಪೈವೋಟ್ ಲೆವೆಲ್ನೇ ಇದೊಂದು ರೆಸಿಸ್ಟೆನ್ಸ್ ತೊಗೊಂಡು ಒಂದು ಅಪ್ ಟ್ರೆಂಡಲ್ಲೇ ಇದೆ. ಸೊ ಜನರಲ್ ಆಗಿ ಈ ಬ್ಯಾರಿಶ್ ಕ್ಯಾಂಡಲ್ ಮಾಡಿದ ತಕ್ಷಣವೇ ನಮ್ಮ ನಿಫ್ಟಿಯಲ್ಲಿ ಟ್ರೇಡ್ ಮಾಡುವಂಥ ರಿಟೇಲ್ ಟ್ರೇಡರ್ಸ್ ಏನು ಮಾಡ್ತಾರೆ, ಆಲ್ರೆಡಿ ಶುಕ್ರವಾರ ಒಂದು ಡೌನ್ ಟ್ರೆಂಡ್ನ ಒಂದು ದೊಡ್ಡ ಡೌನ್ ಟ್ರೆಂಡ್ನ ಕೊಟ್ಟಿದೆ ನಿಫ್ಟಿ. ಸೊ ಫಸ್ಟ್ ಕ್ಯಾಂಡಲ್ ಇಲ್ಲಿ ಬ್ಯಾರಿಶ್ ಕ್ಯಾಂಡಲ್ ಓಪನ್ ಆಗಿದ ತಕ್ಷಣವೇ ಸೊ ಇವತ್ತು ನಿಫ್ಟಿ ಡೌನ್ ಟ್ರೆಂಡ್ ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಮ್ಮ ಇಲ್ಲಿ ಸಪೋರ್ಟ್ ಝೋನ್ ಇದೆ ಅಲ್ವಾ, ಈ ಸಪೋರ್ಟ್ ಝೋನಲ್ಲೇ ನಿಫ್ಟಿ ಒಂದು ಬುಲ್ಲಿಶ್ ಕ್ಯಾಂಡಲ್ನ ಫಾರ್ಮ್ ಮಾಡಿ ನಿಫ್ಟಿ ಅಪ್ ಟ್ರೆಂಡಲ್ಲೇ ಕ್ಲೋಸ್ ಆಗಿದೆ. ಸೊ ನಾಳೆಯ ನಮ್ಮ ಟ್ರೇಡಿಂಗ್ ಝೋನ್ ಏನಿರುತ್ತೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ತಿಳ್ಕೊಳ್ಳೋಣ. ನಾಳೆಗೆ 25,570ರಿಂದ 25,600ವರೆಗೆ ನಮ್ಮ ಸಪೋರ್ಟ್ ಝೋನ್ ಆಗಿರುತ್ತೆ. ಮತ್ತು 25,677ರಿಂದ 25,766 ನಮ್ಮ ಪೈವೋಟ್ ಝೋನ್ ಆಗಿರುತ್ತೆ. ಮತ್ತು 25,843ರಿಂದ 25,824 ನಮ್ಮ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ನೋಡಿ, ಇವತ್ತಿನ ಕ್ಲೋಸಿಂಗ್ ಏನಿದೆ ನಾಳೆಯ ಪೈವೋಟ್ ಝೋನ್ನ ಹತ್ತಿರ ಇದೆ. ಸೊ ನಮ್ಮ ಪೈವೋಟ್ ಝೋನ್ ಏನಿದೆ 25,766 ಈ ಝೋನ್ ಹತ್ರನೇ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ನಾಳೆ ದಿನ ಗ್ಯಾಪ್ ಅಪ್ ಓಪನ್ ಆದರೆ ಸೊ ಇಲ್ಲಿ ರೆಸಿಸ್ಟೆನ್ಸ್ಗೂ ಮತ್ತು ಪೈವೋಟ್ಗೂ ಮಧ್ಯೆ ಇಲ್ಲಿ ಏನಾದ್ರು ನಿಫ್ಟಿ ಕ್ಯಾಂಡಲ್ ಫಾರ್ಮೇಷನ್ ಮಾಡಿದ್ರೆ ಐದರ್ ಇದು ನಿಫ್ಟಿ ಬಂದು ಇಲ್ಲಿ ರೆಸಿಸ್ಟೆನ್ಸ್ 25,850 ರೇಂಜಲ್ಲಿ ಒಂದು ರೆಸಿಸ್ಟೆನ್ಸ್ ತೊಗೊಂಡು ಒಂದು ಬ್ಯಾರಿಶ್ ಕ್ಯಾಂಡಲ್ ಫಾರ್ಮೇಷನ್ ಕೊಟ್ಟು ಇದು ಡೌನ್ ಟ್ರೆಂಡ್ಗೆ ಬರುವಂಥ ಚಾನ್ಸಸ್ ಇದೆ. ಇಲ್ಲ ಅಂದರೆ ಇಲ್ಲಿ ಓಪನ್ ಆದರೆ ಮತ್ತೆ ಇದೇ ಪೈವೋಟ್ ಝೋನಲ್ಲಿ ಒಂದು ಸಪೋರ್ಟ್ ಕ್ಯಾಂಡಲ್ ಫಾರ್ಮೇಷನ್ ಆಗಿ ಈ ಝೋನ್ಗೆ ಹೋಗುವಂಥ ಚಾನ್ಸಸ್ ಇದೆ. ಆದರೆ ನಿಫ್ಟಿ ಏನಾದರೂ ಈ ಪೈವೋಟ್ ಝೋನ್ನ ಮಧ್ಯ ಏನಾದರೂ ಓಪನ್ ಆದರೆ ಇಲ್ಲಿ ಬಂದು ನಾವು ಟ್ರೇಡ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ನೋಡಿ, ಈ ಪೈವೋಟ್ ಝೋನ್ ಬಂದು ಒಂದು ಡಿಸಿಷನ್ ಮೇಕಿಂಗ್ ಝೋನ್. ಸೊ ಇಲ್ಲಿ ಯಾವುದೇ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆದ್ರೂ ನಮಗೆ ಕನ್ಫರ್ಮೇಷನ್ ತುಂಬ ಬೇಕಾಗುತ್ತೆ. ಐದರ್ ಇದು ಇಲ್ಲೇ ಬಂದನು ಮತ್ತೆ ರೆಸಿಸ್ಟೆನ್ಸ್ ತೊಗೊಬೋದು ಅಥವಾ ಇಲ್ಲೇ ಬಂದನು ಸಪೋರ್ಟ್ ತೊಗೊಬೋದು. ಸೊ ನಾವೇನಾದ್ರು ಬುಲ್ಲಿಶ್ ಟ್ರೇಡ್ ಹೋಗಬೇಕು ಅಂತಂದರೆ ಈ ಪೈವೋಟ್ ಝೋನ್ನ ಮೇಲೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಕೊಡಬೇಕು. ಅಂದರೆ ಈ ಝೋನಲ್ಲಿ ಇಲ್ಲಿ ಓಪನ್ ಆದರೂ ಸಹ ಈ ಝೋನಲ್ಲಿ ನಮಗೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಕೊಡಬೇಕು. ಇದರ ಹೈಗೆ ನಾವು ಎಂಟ್ರಿ ತೊಗೊಬೋದು. ಇಲ್ಲ ಅಂದರೆ ಇಲ್ಲಿ ಇನ್ ಬಿಟ್ವೀನ್ ಏನಾದ್ರು ಓಪನ್ ಆಗಿ ಬ್ಯಾರಿಶ್ನೆಸ್ ಬಂದರೆ ಈ ಝೋನ್ನ ಬ್ರೇಕ್ ಮಾಡಿ ಇಲ್ಲಿ ಒಂದು ಬ್ಯಾರಿಶ್ ಕ್ಯಾಂಡಲ್ ಕೊಟ್ಟರೆ ಈ ಕ್ಯಾಂಡಲ್ನ ಲೋ ಅಲ್ಲಿ ಎಂಟ್ರಿ ತೊಗೊಂಡು ನಮ್ಮ ಟಾರ್ಗೆಟ್ ಬಂದು 25,600 ಅಲ್ಲಿವರೆಗೂ ನಮ್ಮ ಟ್ರೇಡ್ನ ನಾವು ಮಾಡಬಹುದು. ಮತ್ತು ನಮ್ಮ ಸಪೋರ್ಟ್ ಝೋನ್ ಏನಿದೆ ಗ್ಯಾಪ್ ಡೌನ್ ಓಪನ್ ಆಗಿ ಸೊ ನಾಳೆ ಏನಾದ್ರು ಇವತ್ತಿನ ಏನಿದೆ ಕ್ಲೋಸಿಂಗು 25,774 ಇದೆ. ಇನ್ ಕೇಸ್ ತುಂಬ ಗ್ಯಾಪ್ ಡೌನ್ ಆಗಿ ಸೊ ಹೈಯರ್ ಲೆವೆಲಲ್ಲಿ ಏನಾದ್ರು ಗ್ಯಾಪ್ ಡೌನ್ ಆಗಿ ನಮ್ಮ ಸಪೋರ್ಟ್ ಮತ್ತು ಪೈವೋಟ್ ಝೋನ್ಗೆ ಈ ಸಪೋರ್ಟ್ ಮತ್ತು ಪೈವೋಟ್ ಝೋನ್ ಮಧ್ಯೆ ಏನಾದ್ರು ನಿಫ್ಟಿ ಕ್ಯಾಂಡಲ್ ಫಾರ್ಮೇಷನ್ ಓಪನ್ ಆಗಿ ಇಲ್ಲಿ ಏನಾದ್ರು ಒಂದು ಬೇರಿಶ್ ಕ್ಯಾಂಡಲ್ ಕೊಟ್ಟರೆ ನಿಫ್ಟಿ ಬಂದು 25,600 ಸಪೋರ್ಟ್ ತೊಗೊಳುತ್ತೆ. ಆಗ ಬಂದು ನಾವೊಂದು ಬುಲ್ಲಿಶ್ ಟ್ರೆಂಡನ್ನೇ ನಾವು ನೋಡಬಹುದು. ನಾಳೆ ದಿನ ಟ್ರೇಡ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಯಾಕಂದರೆ
ನೋಡಿ ಇವತ್ತಿನ ಕ್ಲೋಸಿಂಗ್ ಬಂದು ನಮ್ಮ ಪೈವೋಟ್ ಲೆವೆಲಲ್ಲೇ ಇದೆ. ಅಂದರೆ ಇವತ್ತಿನ ಕ್ಲೋಸಿಂಗು ನಾಳೆ ಪೈವೋಟ್ ಝೋನ್ ಹತ್ರ ಇರೋದ್ರಿಂದ ನಿಫ್ಟಿ ಹೇಗೆ ಓಪನ್ ಆಗುತ್ತೋ ಸೊ ಅದರ ಮೇಲೆ ತುಂಬ ಜಾಗರೂಕತೆಯಿಂದ ನಾವು ಡಿಸಿಷನ್ಸ್ನ ತಗೊಬೇಕು. ಮತ್ತು ಯಾವುದೇ ಒಂದು ಗೆಸ್ಸಿಂಗ್ನಲ್ಲಿ ತಗೊಬಾರ್ದು. ನಾವು ಕ್ಯಾಂಡಲ್ ಕನ್ಫರ್ಮೇಷನ್ ತಗೊಂಡೇ ಸಹ ನಾವು ತಗೊಂಡ್ಮೇಲೆ ನಾವು ಟ್ರೇಡ್ನ ತಗೊಳ್ಬೇಕು. ಐದರ್ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆದರೆ 25,850 ಈ ರೇಂಜಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಇಲ್ಲಿ ಒಂದು ಬ್ಯಾರಿಶ್ ಕ್ಯಾಂಡಲ್ ಫಾರ್ಮೇಷನ್ ತಗೊಳುತ್ತೆ. ಸೊ ಆಗ ನಾವೊಂದು ಬ್ಯಾರಿಶ್ ಟ್ರೆಂಡ್ನ ನೋಡಬಹುದು. ಇಲ್ಲ ಈ ಕ್ಯಾಂಡಲ್ ಈ ಝೋನ್ ಏನಿದೆ ಇದನ್ನು ಬ್ರೇಕ್ ಮಾಡಿ, ಸೊ ಇದನ್ನು ಬ್ರೇಕ್ ಮಾಡಿ ಏನಾದರೂ ಹೋದರೆ ಮಾತ್ರ ನಾವು ಬುಲ್ಲಿಶ್ ಟ್ರೇಡ್ನ ನೋಡಬಹುದು. ಇಲ್ಲ ಅಂದರೆ ಐದರ್ ನಮ್ಮ ಸಪೋರ್ಟ್ ಝೋನ್ಗೆ ಬಂದು ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಕೊಟ್ಟರೆ ನಾವೊಂದು ಜಸ್ಟ್ ಗ್ಯಾಪ್ ಡೌನ್ ಆಗಿ ಮತ್ತೆ ಬ್ಯಾರಿಶ್ ಟ್ರೇಡ್ನಲ್ಲಿ ನಾವು ನೋಡಬಹುದು. ಪೈವೋಟ್ ಝೋನಲ್ಲಿ ನಾವು ಕ್ಯಾಂಡಲ್ ಕನ್ಫರ್ಮೇಷನ್ ಮತ್ತು ಅದರ್ ಓಪನ್ ಇಂಟ್ರೆಸ್ಟ್ ಕನ್ಫರ್ಮೇಷನ್ ಇಲ್ದಿರನೇ ನಾವು ಟ್ರೇಡ್ನ ತಗೊಳ್ಬಾರ್ದು. ಸೊ ನಿಮಗೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಇನ್ನೂ ಗೊತ್ತಿಲ್ಲ ಅಂತಂದರೆ ಈ ಝೋನಲ್ಲಿ ಈ ಪೈವೋಟ್ ಝೋನ್ ಏನಿದೆ 25,677ರಿಂದ 25,766ವರೆಗೆ ಈ ಝೋನಲ್ಲಿ ಟ್ರೇಡ್ ಮಾಡೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ನಿಫ್ಟಿಯ ಡೈಲಿ ಚಾರ್ಟ್ ಅನಾಲಿಸಿಸ್ ಮತ್ತು ಟ್ರೇಡಿಂಗ್ ಝೋನ್ಗಳಿಗೆ ಅಥವಾ ಟ್ರೇಡಿಂಗ್ ಲೆವೆಲ್ಸ್ಗೆ ಶ್ರೇಷ್ಠ ಟ್ರೇಡಿಂಗ್ ಅಕಾಡೆಮಿಯನ್ನು ಫಾಲೋ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕಲಿಕೆಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.